ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರಿಗೂ ಹ್ಯಾಪಿ ಮಂಡೇ. ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಎಗ್ ಬಗ್ಗೆ ಸಾಕಷ್ಟು ವಿಷಯನ ಎಲ್ಲರೂ ತಿಳ್ಕೊಂಡೇ ಇರ್ತೀರಾ. ಯಾಕಂದರೆ ಎಗ್ಗು ಪ್ರತಿಯೊಂದು ಮನೆಯಲ್ಲೂ ತಿನ್ನುವಂಥ ಆಹಾರ. ನಾವು ವೆಜ್ ತಿನ್ನುವರು ಕೆಲವರು ತಿನ್ನಲ್ಲ. ತಿನ್ನಿಲ್ಲ ಅಂತ ಹೇಳಿದರೂ ಪ್ರತಿಯೊಂದು ಕೇಕಲ್ಲೂ ಎಲ್ಲದರಲ್ಲೂ ಎಗ್ ಹಾಕ್ತಾರೆ. ಎಗ್ ಅನ್ನೋದು ಪೌಷ್ಟಿಕಾಂಶಗಳ ಆಧಾರ. ಇದರಲ್ಲಿ ಸಾಕಷ್ಟು ಪ್ರೋಟೀನ್ ನಮಗೆ ಸಿಗುತ್ತೆ. ಎಗ್ಗಲ್ಲಿ ನಮಗೆ 6 to 7 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಇದು ನಿಮ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಏನಂದರೆ ನಿಮಗೆ ಒಂದೊಂದ್ಸಲ ಹೇರ್ ಫಾಲ್ ಆದರೆ ತುಂಬ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ರೈ ಅನಿಸುತ್ತೆ, ಧೂಳಿಗೆಲ್ಲ ಓಡಾಡ್ತಾ ಇರ್ತೀರಾ. ಆವಾಗ ತುಂಬ ಧೂಳು ಜಾಸ್ತಿ ನಾವು ತಗೊಂಡಾಗೆ ಹೇರ್ ಫಾಲ್ ಆಗೋದು ಕಾಮನ್. ಆವಾಗ ನೀವು ಡೈಲಿ ಒಂದು ಎಗ್ ತಿಂದರೆ ಅದು ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಇರುತ್ತೆ, ಶುಗರ್ ಇದ್ದವರಿಗೆ ಎಲ್ರಿಗೂ. ಆವಾಗ ನೀವು ಡೈಲಿ ಒಂದು ಎಗ್ ತಿನ್ನೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಕಣ್ಣು ಸ್ವಲ್ಪ ದೃಷ್ಟಿ ಕ್ಲಿಯರ್ ಆಗುತ್ತೆ ನಿಮಗೆ. ಇನ್ನೊಂದು ಏನಂದರೆ ಸ್ಕಿನ್ ರಿಲೇಟೆಡು. ಒಂದೊಂದ್ಸಲ ಸ್ಕಿನ್ ಡ್ರೈ ಆಗುತ್ತೆ, ಸ್ಕಿನ್ನಲ್ಲಿ ಪಿಂಪಲ್ ಆಗುತ್ತೆ. ಆ ಥರ ಆದಾಗ ನೀವು ಡೈಲಿ ಒಂದು ಎಗ್ ತಿನ್ನೋದ್ರಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ. ದಿನಕ್ಕೆ ಕೆಲವರು 5-6 ಮೊಟ್ಟೆ ತಿಂತಾರೆ. ಆ ಥರ ತಿನ್ನಬೇಡಿ, ಅಷ್ಟೊಂದು ಅವಶ್ಯಕತೆಯೂ ಇಲ್ಲ ಅನಿಸುತ್ತೆ ನನಗೆ. ನೀವು ದಿನಕ್ಕೆ ಒಂದು ಮೊಟ್ಟೆ ತಿಂದರೆ ಸಾಕು. ದಿನಕ್ಕೆ 1 ಮೊಟ್ಟೆ ತಿಂದರೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಎಗ್ಗಲ್ಲಿ ವೈಟ್ ಮಾತ್ರ ತಗೋತಾರೆ. ಹಳದಿ ಒಳ್ಳೆಯದಲ್ಲ, ಹೆಲ್ತಿಗೆ ಇದು ಅಷ್ಟೊಂದು ಒಳ್ಳೆಯದಿರಲ್ಲ ಅಂತ ಹಳದಿನ ಬಿಸಾಡಿಬಿಡ್ತಾರೆ. ನಿಜ ಹೇಳಬೇಕಂದ್ರೆ ವೈಟಲ್ಲಿ ಎಷ್ಟೊಂದು ಪ್ರೋಟೀನ್ ಇರುತ್ತೋ ಹಳದಿಯಲ್ಲೂ ಅಷ್ಟೇ ಪ್ರೋಟೀನ್ ಇರುತ್ತೆ. ನೀವು ಒಂದು ಪ್ರೋಟೀನ್ ತಗೊಂಡು ಇನ್ನೊಂದು ಪ್ರೋಟೀನ್ ಬಿಸಾಡ್ದಾಗುತ್ತೆ. ನಿಮಗೆ ಅಷ್ಟು ಪ್ರೋಟೀನ್ ಎಗ್ಗಿದು ಅಷ್ಟು ಪ್ರೋಟೀನ್ ನಿಮ್ಗೆ ಬೇಕಾದರೆ ನೀವು ವೈಟ್ ಜೊತೆ ಹಳದನ್ನು ತಗೊಳ್ಳೇಬೇಕಾಗತ್ತೆ. ಓಕೆನಾ? ಮತ್ತು ಇನ್ನೊಂದು ಏನಂದರೆ ಕೆಲವರು ಇವಾಗ ರೀಸೆಂಟಾಗಿ ಹಾಗೆ ಎಗ್ ಅಂದರೆ ಎಗ್ಗಲ್ಲಿ ಆಗುತ್ತಂತೆ, ಕ್ಯಾನ್ಸರ್ ಬರುತ್ತಂತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಎಲ್ಲವನ್ನೂ ನಾವು ಅಳು ತೂಗ್ಲಿಕ್ಕಾಗಲ್ಲ. ಏನಾದ್ರು ಇದ್ದರೆ ಸಡನ್ನಾಗಿ ಆ್ಯಕ್ಷನ್ ತಗೋತಾ ಇದ್ರು ಅಲ್ವಾ? ಯಾವ ಫುಡ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಂತ ಹೇಳಿದರೆ ಅದ್ರ ಬಗ್ಗೆ ಸಡನ್ನಾಗಿ ಆ್ಯಕ್ಷನ್ ತಗೋತಾರೆ. ಅಂಥದ್ದೇನು ಆಗಿಲ್ಲ ಅಂದರೆ ಅದರಿಂದ ಅಷ್ಟೊಂದು ಇಫೆಕ್ಟ್ ಇಲ್ಲ ಅಂತ ಆಗುತ್ತೆ. ಕೆಲವೊಂದು ಪ್ರಾಡಕ್ಟಲ್ಲಿ, ಕೆಲವೊಂದು ಕಂಪನಿ ಇದರಲ್ಲಿ ಆ ಥರ ಆಗಿರಲೂಬಹುದು. ಹಾಗಂತ ಎಲ್ಲ ಕಂಪನಿ ಎಗ್ಗಳು ಆ ಥರ ಮಾಡಲ್ಲ. ಎಗ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಮತ್ತು ಇನ್ನೊಂದೇನೆಂದರೆ ಎಗ್ಗನ್ನ ಕೆಲವರು ಹೇಗೆ ತಿನ್ನಬೇಕು ಹಾಗೆ ಹಸಿಯಾಗಿ ಕುಡಿತಾರೆ. ನನಗಂತೂ ಆ ಥರ ಅಭ್ಯಾಸ ಇಲ್ಲ, ನಾನು ಯಾವಾಗಲೂ ಬೇಯಿಸಿನೇ ತಿನ್ನೋದು. ಕೆಲವರು ಬೇಯಿಸಿ ತಿನ್ನಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ಒಳ್ಳೆಯದು. ಆಮ್ಲೆಟ್ ಕೂಡ ತಿನ್ಬೋದು. ಆಮ್ಲೆಟ್ ತಿನ್ನುವಾಗ ಏನಂದರೆ ಜಾಸ್ತಿ ಮಸಾಲ ಇದೆಲ್ಲ ಹಾಕಬೇಡಿ. ಯಾಕಂದರೆ ನಮ್ಗೆ ಬೇಕಾಗಿದ್ದು ಪ್ರೋಟೀನ್ ಅಲ್ವಾ? ಪ್ರೋಟೀನ್ ಜೊತೆ ಏನೇನೋ ಮಸಾಲ ಹಾಕಿ ತಗೊಂಡ್ರೆ ಅದೇನು ನಮಗೇನು ದೇಹಕ್ಕೇನು ಒಳ್ಳೇದು ಮಾಡಲ್ಲ. ಅದಕ್ಕೋಸ್ಕರ ಆದಷ್ಟು ಮಸಾಲ ಅದನ್ನೆಲ್ಲ ಇದು ಮಾಡಿ ಹಾಕೋ ಬದಲಿಗೆ ಆದಷ್ಟು ಎಗ್ನ ಬಾಯ್ಲ್ ಮಾಡ್ತೀನಿ, ಇಲ್ಲ ಅಂದರೆ ಇದು ಹಾಫ್ ಬಾಯ್ಲ್ ಮಾಡ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಎಗ್ಗಿಗೆ ವಿರುದ್ಧ ಆಹಾರ ಅಂತ ಕೂಡ ಇರುತ್ತೆ. ಎಲ್ಲ ಆಹಾರಕ್ಕೂ ವಿರುದ್ಧ ಆಹಾರ ಅಂತ ಇರುತ್ತೆ, ಎಗ್ಗಿಗೆ ಮಾತ್ರ ಅಲ್ಲ. ಆ ವಿರುದ್ಧ ಆಹಾರ ಎಗ್ಗಿಗೆ ಯಾವುದಂದರೆ ಹಾಲು ಮತ್ತು ಮೊಟ್ಟೆ, ಇವೆರಡು ಒಟ್ಟಿಗೆ ತಗೊಳ್ಳೇಬಾರ್ದು. ಸ್ಕೂಲಲ್ಲಿ ಮಕ್ಕಳಿಗೂ ಹೇಳ್ತಾರೆ, ಎಲ್ಲರೂ ಹಾಲು ಮೊಟ್ಟೆ ತಗೊಳ್ಳಿ ಡೈಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ಇದರಿಂದ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಹಾಲು ಮೊಟ್ಟೆ ಇದೆರಡರಲ್ಲೂ ತುಂಬ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ. ಆವಾಗ ಏನಾಗುತ್ತಂದರೆ ಇದೆರಡರಲ್ಲೂ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಒಂದೇ ಸಲ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಒಟ್ಟಿಗೆ ತಗೊಳ್ಳೋದ್ರಿಂದ. ಆವಾಗ ನಿಮ್ಗೆ ಏನಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ಅಲರ್ಜಿ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಲು ಮೊಟ್ಟೆ ಸಪ್ರೇಟಾಗಿ ತಗೊಳ್ಳಿ. ನೀವು ಮೊಟ್ಟೆ ಮಾರ್ನಿಂಗ್ ತಗೊಳ್ಳಿ, ಹಾಲು ಒಂದು ಮಧ್ಯಾಹ್ನ ಅಥವಾ ಸಂಜೆ ರಾತ್ರಿ ಆ ಥರ ತಗೊಳ್ಳಿ. ಆವಾಗ ಅಂಥದ್ದೇನು ಪ್ರಾಬ್ಲಮ್ಸ್ ಆಗಲ್ಲ. ಮತ್ತು ಎಗ್ಗಿಂದ ನಿಮ್ಮ ಹೆಲ್ತಿಗೆ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ನಿಮಗೆ ಇನ್ನೇನೇ ಪ್ರಾಬ್ಲಮ್ಸ್ ಇದ್ದರೂ ಎಗ್ಗಿಂದ ಎಲ್ಲ ಕರೆಕ್ಟ್ ಆಗುತ್ತೆ. ಎಗ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಇನ್ನೂ ಜಾಸ್ತಿ ವಿಷಯನ ನೀವು ತಿಳ್ಕೊಂಡಿರ್ತೀರ. ನಾನು ಇನ್ನೊಂದು ವಿಡಿಯೋದಲ್ಲಿ ಚೆನ್ನಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ತನಕ ನನ್ನ ವೀಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ. ಇನ್ನೂ ಹೆಚ್ಚೆಚ್ಚು ವೀಡಿಯೋ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಏನು ವಿಷಯ ಗೊತ್ತು ಆ ವಿಷಯನೆಲ್ಲ ನಿಮ್ಗೆ ಹೇಳ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.